ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾನು ವೇವ್ ಆಪ್ಟಿಕ್ಸ್ ಅಲ್ಲಿ ಲಾಸ್ಟ್ 3 ಇಯರ್ಸ್ ಕ್ವಶನ್ ಪೇಪರ್ ಜೊತೆಗೆ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ ಮತ್ತೆ ಮಸ್ಟ್ ರೀಡ್ ಟಾಪಿಕ್ಸ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. 2020ಲಿ 9 ಮಾರ್ಕ್ಸ್ ಬಂದಿತ್ತು. ಸೊ ಫಸ್ಟ್ ಏನು ಕೇಳಿದ್ದಾರೆ ಅಂತ ನೋಡೋಣ. ಮೆನ್ಷನ್ ಎ ಮೆಥಡ್ ಟು ಇನ್ಕ್ರೀಸ್ ದ ರಿಸಾಲ್ವಿಂಗ್ ಪವರ್ ಆಫ್ ಎ ಮೈಕ್ರೋಸ್ಕೋಪ್. ರಿಸಾಲ್ವಿಂಗ್ ಪವರು ಈ ವರ್ಷಕ್ಕೆ ತೆಗೆದುಹಾಕಿದ್ದಾರೆ. ಮತ್ತು ಪೋಲರೈಸೇಷನ್ನು, ಬ್ರೂಸ್ಟರ್ಸ್ ಲಾ ಇವೆಲ್ಲ ಈ ವರ್ಷದ್ದು ಸಿಲೆಬಸ್ಸಲ್ಲಿ ಇಲ್ಲ. So using Huygens principle show that the angle of incidence is equal to angle of refraction when a plane wavefront is reflected by a plane surface. ಇದು ಈ ವರ್ಷ ಇದು ಮಸ್ಟ್ ರೀಡ್ ಟಾಪಿಕ್ಸ್ ಅಲ್ಲಿ ಇದು ಒಂದು ಇದ್ದೇ ಇರುತ್ತೆ. Obtain an expression for fringe width of interference fringes in Young's double slit experiment. ಇದು ಒಂದು ಇಂಪಾರ್ಟೆಂಟ್ ಡಿರೈವೇಷನು. ಸೊ ನೆಕ್ಸ್ಟ್ 2019 ಅಲ್ಲಿ 8 ಮಾರ್ಕ್ಸ್ ಕೇಳಿದ್ರು. ಫಾರ್ ವಿಚ್ ಆಂಗಲ್ ಆಫ್ ಇನ್ಸಿಡೆನ್ಸ್ ರಿಫ್ಲೆಕ್ಟೆಡ್ ರೇ ಇಸ್ ಪ್ಲೇನ್ ಪೋಲರೈಸ್ಡ್. ಪೋಲರೈಸೇಷನ್ ಈ ವರ್ಷ ಇಲ್ದಿರೋದ್ರಿಂದ ಈ ಥರದ ಕ್ವಶನ್ ಬರಲ್ಲ. ವಾಟ್ ಇಸ್ ಡಿಫ್ರಾಕ್ಷನ್ ಆಫ್ ಲೈಟ್? ಜಸ್ಟ್ ಡಿಫೈನ್ ಮಾಡಿದರೆ 2 ಮಾರ್ಕ್ಸ್ ಬಂದಿರೋದು ಡಿಫ್ರಾಕ್ಷನ್ ಅಂದರೆ ಏನು ಅಂತ. ಒಂದು ಪ್ರಾಬ್ಲಮ್ ಬೇರೆ ಕೇಳಿದ್ದಾರೆ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ವೇವ್ ಲೆಂತ್ ಆಫ್ ಲೈಟ್ ಈಸ್ 5000 ಆಮ್ಸ್ಟ್ರಾಂಗ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ ಇಸ್ 2 millimeter. ಡಿಸ್ಟೆನ್ಸ್ ಆಫ್ ಸ್ಕ್ರೀನ್ ಫ್ರಮ್ ದ ಸ್ಲಿಟ್ ಇಸ್ 1 millimeter. Find the fringe width and also calculate the distance of 7th dark fringe from the central bright fringe. By using just the formula beta is equal to lambda d by d, where lambda is the wavelength of the light used, d is the distance between the screen and the slits, and small d is the distance between the two slits. ಇದು ಯೂಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಜಸ್ಟ್ ಲೆಟ್ ಮಿ ನೋ ದಟ್ ಇಫ್ ಈ ಥರದ್ದು ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ನೆಲ್ಲ ನಿಮಗೆ ಸಾಲ್ವ್ ಮಾಡೋದು ಕಷ್ಟ ಆಗಿದ್ರೆ ನಾನು ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ನೀವು ಕಮೆಂಟ್ಸ್ ಹಾಕಿದ್ರೆ ನನಗೆ ಗೊತ್ತಾಗಲ್ಲ ನಿಮ್ಗೇನು ಬೇಕು ಅಂತ ಅಲ್ವಾ. ಸೊ ಜಸ್ಟ್ ಲೆಟ್ ಮಿ ನೋ. 2018 8 ಮಾರ್ಕ್ಸ್ ಕೇಳಿದ್ದಾರೆ ಈ ಚಾಪ್ಟರ್ನ. ಅರೈವ್ ಅಟ್ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಫಾರ್ ರಿಫ್ರಾಕ್ಷನ್ ಆಫ್ ಅ ಪ್ಲೇನ್ ವೇವ್. ಹೈಗನ್ಸ್ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ನೀವು ಸ್ನೆಲ್ಸ್ ಲಾ ತನಕ ಡಿರೈವ್ ಮಾಡಬೇಕು, ಆಯಿತಾ. 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ದ ಸ್ಲಿಟ್ಸ್ ಆರ್ ಸಪರೇಟೆಡ್ ಬೈ 0.25 millimeter and screen is placed at a distance of 1.4 meter away from the slits. The distance between the central bright fringe and the 5th dark fringe is measured to be 1.35 centimeters. ಸೊ ಈ ಥರದ್ದು ಪ್ರಾಬ್ಲಮ್ಮು ಕೇಳೋ ಸಾಧ್ಯತೆಗಳಿದ್ದಾವೆ. ಇವೆಲ್ಲ ಸಿಂಪಲ್ ಪ್ರಾಬ್ಲಮ್ಸು. 2021 ಮಾಡೆಲ್ ಪೇಪರ್ 1ನಲ್ಲಿ 7 ಮಾರ್ಕ್ಸ್ ಕೇಳಿದ್ದಾರೆ ಈ ಚಾಪ್ಟರಿಂದ. ಸೊ ವಾಟ್ ಈಸ್ ಅ ವೇವ್ ಫ್ರಂಟ್? ನೇಮ್ ದ ಟೈಪ್ಸ್ ಆಫ್ ವೇವ್ ಫ್ರಂಟ್ ಅಬ್ಸರ್ವ್ ಫ್ರಮ್ ದ ಡಿಸ್ಟೆನ್ಸ್ ಪಾಯಿಂಟ್ ಸೋರ್ಸ್. ಸೊ ಪಾಯಿಂಟ್ ಸೋರ್ಸ್ ಇಂದ ನೋಡಿದ್ರೆ ಒಂದು ಡಿಸ್ಟೆನ್ಸಿಂದ ಯಾವ ವೇವ್ ಫ್ರಂಟ್ ಯಾವ ಥರ ಕಾಣುತ್ತೆ, ಸ್ಪೆರಿಕಲ್ ಕಾಣುತ್ತಾ, ಪ್ಲೇನ್ ಕಾಣುತ್ತಾ ಅಂತ ಬರೆದ್ರೆ ನಿಮಗೆ 1 ಮಾರ್ಕು. ವೇವ್ ಫ್ರಂಟ್ ಅಂದರೆ ಏನು ಅಂತ ಡಿಫೈನ್ ಮಾಡಿದ್ರೆ 1 ಮಾರ್ಕ್ ಬಂದ್ಬಿಡುತ್ತೆ ನಿಮಗೆ. ಸೊ ನೆಕ್ಸ್ಟು ಒಂದು ಪ್ರಾಬ್ಲಮ್ ಬೇರೆ ಕೇಳಿದ್ದಾರೆ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ದ ಸ್ಲಿಟ್ ಆರ್ ಸಪರೇಟೆಡ್ ಬೈ 1.28 millimeter and the screen is placed at 1.4 meters away. The distance between the central bright fringe and the 4th bright fringe is measured to be 1.2 centimeter. Determine the fringe width and the wavelength of the light. ಸೊ ಇಲ್ಲಿ ಬೀಟಾನು ನಾವು ಕಂಡುಹಿಡಿಬೇಕು, ಫ್ರಿಂಜ್ ವಿಡ್ತು ಜೊತೆಗೆ ವೇವ್ ಲೆಂತನ್ನು ಕಂಡುಹಿಡಿಬೇಕು. ದಿಸ್ ಇಸ್ ಆಸ್ಕ್ ಫಾರ್ 5 ಮಾರ್ಕ್ಸ್. ಮಾಡೆಲ್ ಪೇಪರ್ 2ಲಿ 7 ಮಾರ್ಕ್ಸ್ ಬಂದಿದೆ. What is the shape of the emergent wavefront when a plane wavefront is incident on a prism and on a convex lens? So convex lens ಇಂದ ಎಮರ್ಜೆಂಟ್ ಆಗಿರೋ ವೇವ್ ಫ್ರಂಟ್ ಯಾವ ಥರ ಇರುತ್ತೆ ಅಂತ ಬರೆದ್ರೆ 1 ಮಾರ್ಕು. ಮತ್ತು ಪ್ರಿಸಮ್ ಇಂದ ಎಮರ್ಜೆಂಟ್ ಆಗಿರೋದು ವೇವ್ ಫ್ರಂಟ್ ಯಾವ ಥರ ಕಾಣಿಸ್ತಾ ಇರುತ್ತೆ ಅಂತ ಬರೆದ್ರೆ 1 ಮಾರ್ಕು. ಸೊ 2 ಮಾರ್ಕ್ಸ್. ಇನ್ ಅ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ with monochromatic light, fringes are observed on a screen placed at a certain distance from the slits. If the screen is moved by 5 centimeter towards the slits, the change in fringe width is 20 nanometer. Calculate the wavelength of the light used. ಸೊ ಇಲ್ಲಿ ಯಾವುದದ್ದು ಈಕ್ವೇಶನ್ ಕೊಟ್ಟೇ ಇಲ್ಲ. ಬೀಟಾ 1 ಅಂತ ನಾವೇ ಅಸ್ಯೂಮ್ ಮಾಡಿಕೊಂಡು ಬೀಟಾ 2 ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಬೀಟಾ 2 ವಿಲ್ ಬಿ ಬೀಟಾ 1 ಪ್ಲಸ್ 20 ನ್ಯಾನೋಮೀಟರ್ಸ್. ಈ ಥರದ್ದು ಈಕ್ವೇಶನ್ ನೀವೇ ಬರ್ಕೊಂಡು ಅದೆರಡನ್ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್. ಸೊ ಮಸ್ಟ್ ರೀಡ್ ಟಾಪಿಕ್ಸು ಈ ಚಾಪ್ಟರಿಂದ ಏನೇನಿದೆ ಅಂತ ನೋಡೋಣ. ಡಿಫೈನ್ ವೇವ್ ಫ್ರಂಟ್, ಡಿಫೈನ್ ಡಿಫ್ರಾಕ್ಷನ್, ಡಿಫೈನ್ ಇಂಟರ್ಫರೆನ್ಸ್, ಇವೆಲ್ಲ 1 ಮಾರ್ಕ್ಗೆ ಕೇಳೋಂಥ ಕ್ವಶನ್ನು. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ನ ಯೂಸ್ ಮಾಡಿಕೊಂಡು ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ ಏನು ಅಂತ ಕೇಳ್ತಾರೆ. 2 to 3 ಮಾರ್ಕ್ಸ್ ತನಕ ಕೇಳೋ ಸಾಧ್ಯತೆಗಳು ಇದ್ದಾವೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫ್ರಿಂಜ್ ವಿಡ್ತ್. ದಿಸ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 5 ಮಾರ್ಕ್ಸ್. ಈ ವರ್ಷ ಇದರಲ್ಲಿ ನ್ಯೂಮರಿಕಲ್ಸ್ 99% ಬರೋದ್ರಿಂದ ಡಿರೈವೇಷನ್ ಕೇಳೋದು ಡೌಟು. ಕೇಳಿದ್ರೆ ಇದೇ ಡಿರೈವೇಷನ್ ಕೇಳೋಕ್ಕೆ ಸಾಧ್ಯ. ಯೂಸಿಂಗ್ ಹೈಗನ್ಸ್ ಪ್ರಿನ್ಸಿಪಲ್ ಶೋ ದಟ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್.
ಸೊ ದಿಸ್ ಕ್ಯಾನ್ ಬಿ ಆಸ್ಟ್ ಫಾರ್ 3 ಮಾರ್ಕ್ಸ್. ಅಥವಾ ಅರೈವ್ ಅಟ್ ದ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್, ಇದು 3 ಮಾರ್ಕ್ಸ್ ತನಕ ಕೇಳೋ ಸಾಧ್ಯತೆಗಳು ಇದ್ದಾವೆ. ಡಿರೈವೇಷನ್ ಅಂತ 5 ಮಾರ್ಕ್ಸ್ಗೆ ಕೇಳೋದು ಅಂತ ಇದೊಂದೇ, 3 ಮಾರ್ಕ್ಸ್ಗೆ ಇದೆಲ್ಲ 3 ಮಾರ್ಕ್ಸ್ ತನಕ ಕೇಳ್ಬೋದು. ನ್ಯೂಮರಿಕಲ್ಸ್ 99% ಕೇಳ್ತಾರೆ, ಬಟ್ ಆ್ಯಂಡ್ ದಟ್ ನ್ಯೂಮರಿಕಲ್ ವಿಲ್ ಬಿ ಫ್ರಮ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಓನ್ಲಿ. ವೇವ್ ಲೆಂತ್ ಆಫ್ ದ ಲೈಟ್ ಕಂಡಿಡಿರಿ, ವಾಟ್ ಇಸ್ ದ ಫ್ರಿಂಜ್ ವಿಡ್ತ್, ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟ್ರಲ್ ಬ್ರೈಟ್ ಆ್ಯಂಡ್ ದ 7th, 5th, 10th ಡಾರ್ಕ್ ಫ್ರಿಂಜು, ಈ ಥರದ್ದೇ ಕ್ವಶನ್ ಇರುತ್ತೆ. ಮತ್ತು ಶೇಪ್ ಆಫ್ ಎಮರ್ಜೆಂಟ್ ವೇವ್ ಫ್ರಂಟ್ ಥ್ರೂ ಪ್ರಿಸಮ್ ಮತ್ತು ಕಾನ್ವೆಕ್ಸ್ ಲೆನ್ಸು, ಈ ಥರದ ಎಮರ್ಜೆಂಟ್ ಆಗ ವೇವ್ ಫ್ರಂಟ್ ಯಾವ ಥರ ಇರುತ್ತೆ ಅಂತ ಜಸ್ಟ್ 1 to 2 ಮಾರ್ಕ್ಸ್ ತನಕ ಕೇಳ್ತಾರೆ. ಸೊ that's it for this video, guys. If you like my efforts, please do like, share, comment and subscribe. This is your teacher Nagabharana signing off with a smile. I will meet you guys in the next video. Till then, bye.